ಧರ್ಮಮಧರ್ಮಂ ಚ ಕಾರ್ಯಂ ಚಾಕಾರ್ಯಮೇವ ಚ ಅಯಥಾವತ್ ಪ್ರಜಾನಾತಿ ಬುದ್ಧಿಃ ಸಾ ಪಾರ್ಥ ರಾಜಸಿ. ಅಧರ್ಮಂ ಧರ್ಮಮಿತಿ ಯಾ ಮನ್ಯತೆ ತಮಸಾವೃತಾ ಸರ್ವಾರ್ಥಾನ್ ವಿಪರೀತಾಂಶ್ಚ ಬುದ್ಧಿಃ ಸಾ ಪಾರ್ಥ ತಾಮಸಿ. ಈ ಧರ್ಮ ಮತ್ತೆ ಅಧರ್ಮದ ಬಗ್ಗೆ ಹೆಚ್ಚೆಚ್ಚು ವಿಷಯಗಳನ್ನು ತಿಳ್ಕೊಂಡು ಯಾವ ಸಂದರ್ಭದಲ್ಲಿ ಯಾವ ಸನ್ನಿವೇಶದಲ್ಲಿ ಯಾವುದನ್ನ ಮಾಡಿದ್ರೆ ಅದು ಧರ್ಮ ಆಗತ್ತೆ ಅಥವಾ ಎಲ್ಲಿ ಯಾವುದನ್ನ ಮಾಡಲೇಬಾರದು ಅದರಿಂದ ಅಧರ್ಮ ಆಗತ್ತೆ ಅನ್ನುವ ಪೂರ್ಣ ಪ್ರಮಾಣದ ವಿಷಯವನ್ನ ತಿಳಿದೇ ಇದ್ರೆ ಅಂಥ ಬುದ್ಧಿ ಇರುವಂತಹ ಮನುಷ್ಯನಿಗೆ ನಾವು ರಾಜಸಿಕ ಜ್ಞಾನಿ ಅಂತ ಕರಿತೀವಿ. ಯಾವಾಗ ಮನುಷ್ಯನಿಗೆ ಮೋಹದಿಂದ ಅವನ ಬುದ್ಧಿಯೆಲ್ಲ ಆವರಿಸಿ ಅವನು ಪಾಲಿಸುತ್ತಿರುವ ಅಧರ್ಮವನ್ನೇ ಅವನು ಧರ್ಮ ಎಂದು ತಿಳ್ಕೊಂಡು ಅವನು ಎಲ್ಲ ದಿಕ್ಕಿನಿಂದನೂ ನೋಡುತ್ತಿರುವ ದೃಷ್ಟಿಕೋನವೇ ಸರಿಯಿಲ್ಲ ಅಂದರೆ ಆಗ ಅದನ್ನು ನಾವು ತಾಮಸಿಕ ಜ್ಞಾನ ಅಂತ ಕರಿತೀವಿ ಅಂತ ಇಲ್ಲಿ ಭಗವಂತ ಹೇಳ್ತಾರೆ.